ಸುಸಜ್ಜಿತ ಪತ್ರಿಕಾ ಭವನ ನಿರ್ಮಾಣಕ್ಕೆ ಶಾಸಕರ ಕೊಡುಗೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸ್ಥಳೀಯ ಶಾಸಕ ಹಾಗೂ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಅವರು, ಪತ್ರಕರ್ತರಿಗೆ ಸುದ್ದಿಗೋಷ್ಠಿ ನಡೆಸಲು ಅಥವಾ ಬೇರೆ ಯಾವುದೇ ಚಟುವಟಿಕೆ ನಡೆಸಲು ಸ್ವಂತ ಕಟ್ಟಡದ ಅವಶ್ಯಕತೆ ಇರುತ್ತದೆ. ಅದನ್ನು ಮನಗೊಂಡು ಅರಸೀಕೆರೆಯಲ್ಲಿ ನೂತನ ಪತ್ರಕರ್ತರ ಭವನ ನಿರ್ಮಾಣ ಮಾಡಲು ಸರ್ಕಾರದಿಂದ ನಿವೇಶನವನ್ನು ಒದಗಿಸಿದ್ದು, ಈಗಾಗಲೇ ಶಂಕುಸ್ಥಾಪನೆ ನೆರವೇ ಹಾಯ್ಯರಿಸಲಾಗಿದೆ ಎಂದರು. ಮುಂದುವರಿದು, ಸುಂದರ ಹಾಗೂ ಸುಸಜ್ಜಿತ ಪತ್ರಿಕಾ ಭವನ ನಿರ್ಮಾಣ ಮಾಡಲು ತಾವೇ ಪೂರ್ಣ ಪ್ರಮಾಣದಲ್ಲಿ ಹಣ ಒದಗಿಸುವುದಾಗಿ ಹಾಗೂ 7-8 ತಿಂಗಳೊಳಗೆ ಭವನ ನಿರ್ಮಾಣದ ಕೆಲಸ ಮುಗಿಸಿ ಮುಂದಿನ ದಿನಾಚರಣೆಯನ್ನು ಸಂಘದ ಆವರಣದಲ್ಲಿ ನಡೆಸುವುದಾಗಿ ಭರವಸೆ ನೀಡಿದರು. ದಿಕ್ಕೂಚಿ ಮಾತುಗಳನ್ನಾಡಿದ ಕೆಯುಡಬ್ಲ್ಯೂಜಿ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಮತ್ತು ರಾಜ್ಯ ಉಪಾಧ್ಯಕ್ಷ ಎಚ್ಪಿ ಮದನಗೌಡ ಅವರು ಮಾತನಾಡಿ, ಶಾಸಕ ಶಿವಲಿಂಗೇಗೌಡರು ವಿಶೇಷ ಕಾಳಜಿ, ಹಿರಿಯ ಪತ್ರಕರ್ತರಿಗೆ ಪ್ರಶಸ್ತಿ ಪ್ರದಾನ. ಇದೇ ವೇಳೆ ತಾಲೂಕಿನ ಹಿರಿಯ ಪತ್ರಕರ್ತರಾದ ರಾಮಚಂದ್ರು ಅವರಿಗೆ ಎಸ್ಎನ್ ಗೋಪಿನಾಥ್ ಸ್ಮಾರಕ ಪ್ರಶಸ್ತಿ, ರವಿಶಂಕರ್ ಅವರಿಗೆ ಪಿ ಶಾಂತಕುಮಾರ್ ಪ್ರಶಸ್ತಿ ಹಾಗೂ ಹಿರಿತನದ ಸೇವೆ ಪರಿಗಣಿಸಿ ಮಾಡಾಳು ಶಿವಲಿಂಗಪ್ಪ ಮತ್ತು ಬಿಎಸ್ ಸೇತುರಾಮ್ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು. ಹಲವು ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸಿರುವ ಹಿರಿಯ ಪತ್ರಕರ್ತರು ಹಾಗೂ ವಿತರಕರನ್ನು ಸನ್ಮಾನಿಸಲಾಯಿತು. ಹಾಸನ ಮಾಧ್ಯಮದೊಂದಿಗೆ 22 ವರ್ಷಗಳ ಬಾಂಧವ್ಯ. ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಅವರು, ಪ್ರಜಾಪ್ರಭುತ್ವದ 4ನೇ ಕಂಬದ ಪ್ರತಿನಿಧಿಗಳಾಗಿರುವ ಪತ್ರಕರ್ತರು ಸಮಾಜದ ಪಾವಿತ್ರತೆಯನ್ನು ಕಾಪಾಡುವಲ್ಲಿ ಹಗಲಿರುಳು ಶ್ರಮಿಸುತ್ತಾರೆ. ಪತ್ರಿಕೆಗಳು ಪಾರದರ್ಶಕತೆ ಮತ್ತು ಸತ್ಯಸಂಗತಿಗಳಿಗೆ ಆದ್ಯತೆ ನೀಡಬೇಕು. ನನಗೆ 2004ರಿಂದಲೂ ಕಳೆದ 22 ವರ್ಷಗಳಿಂದ ಹಾಸನ ಜಿಲ್ಲೆಯ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಆತ್ಮೀಯ ಬಾಂಧವ್ಯವಿದೆ ಎಂದರು. ಇದೇ ವೇಳೆ ಶಾಸಕ ಶಿವಲಿಂಗೇಗೌಡರ ಕಾರ್ಯವೈಖರಿಯನ್ನು ಪ್ರಶಂಸಿಸಿದ ಅವರು, ಶಿವಲಿಂಗೇಗೌಡರು ಜನರ ನಾಡಿಮಿಡಿತ ಅರಿತವರು. ಬಜೆಟ್ ವಿಷಯಗಳ ಬಗ್ಗೆ ಆಳವಾಗಿ ಅಧ್ಯಯನ ನಡೆಸಿ ಕರಾರುವಾಗಿ ಮಾತನಾಡುವ ಮತ್ತು ತಾವು ಅಂದುಕೊಂಡಿದ್ದನ್ನು ಕಾರ್ಯರೂಪಕ್ಕೆ ತರುವ ವಿಭಿನ್ನ ರಾಜಕಾರಣಿ ಎಂದು ಬಣ್ಣಿಸಿದರು. ವಹಿಸಿ ತಮ್ಮ ಸ್ವಂತ ಖರ್ಚಿನಲ್ಲೇ ನಿವೇಶನ ನೋಂದಣಿ ಮಾಡಿಸಿಕೊಟ್ಟು ಭವನ ನಿರ್ಮಾಣದ ಸಂಪೂರ್ಣ ವೆಚ್ಚ ಭರಿಸುತ್ತಿರುವುದು ಹೆಮ್ಮೆಯ ವಿಷಯ. ಇದು ಮುಂದೆ ಮಾದರಿ ಪತ್ರಕರ್ತರ ಭವನ ಆಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಅಲ್ಲದೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಶಿವಲಿಂಗೇಗೌಡರು ಶೀಘ್ರದಲ್ಲೇ ಮಂತ್ರಿ ಪದವಿ ಅಲಂಕರಿಸಿ ಕೆಲವೇ ತಿಂಗಳಿಗಳಲ್ಲಿ ನೂತನ ಪತ್ರಕರ್ತರ ಭವನ ಉದ್ಘಾಟಿಸಲಿದ್ದಾರೆ ಎಂದು ನಾಯಕರು ಆಶಿಸಿದರು. ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಜಿಆರ್ ಕೆಂಚೇಗೌಡ ಮಾತನಾಡಿ, ಪತ್ರಕರ್ತರು ಮಳೆ, ಗಾಳಿ, ಬಿಸಿಲು ಎನ್ನದೆ ಸತ್ಯವನ್ನು ಹುಡುಕಿ ಜನರಿಗೆ ವಸ್ತುನಿಷ್ಠ ವರದಿ ಮಾಡುತ್ತಾರೆ ಮತ್ತು ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುತ್ತಾರೆ ಎಂದರು. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಟಿ ಆನಂದ್ ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸಂತೋಷ್ ಕುಮಾರ್, ಪೌರಾಯುಕ್ತ ಕೃಷ್ಣಮೂರ್ತಿ, ಮಾಜಿ ಅಧ್ಯಕ್ಷ ಎಂ ಸಮೀವುಲ್ಲಾ, ಆರ್ ಅನಂತಕುಮಾರ್ ಸೇರಿದಂತೆ ಹಲವು ಗಣ್ಯರು ಹಾಗೂ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನನ್ನ ಅಭಿಮತ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಅದರ ಜೊತೆಗೆ ಈಗ ಭವನ ಬಹಳ ವರ್ಷಗಳಿಂದ ಭವನ ಕಟ್ಟಬೇಕು ನಾನು ಶಾಸಕನಾಗಿ ಬಂದ್ಕಟ್ಟಿಂದ ಹೇಳ್ತಾ ಇದ್ರು, ಆಗಿರಲಿಲ್ಲ. ಈ ಸಾರಿ ತೀರ್ಮಾನ ಮಾಡಿ ಒಂದು ಒಳ್ಳೆ ಜಾಗವನ್ನು ಹುಡುಕಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಆ ಭವನವನ್ನು ಕಟ್ಟಲಿಕ್ಕೆ ಕಳೆದ ಸಾರಿನೇ ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳನ್ನು ಇಲ್ಲಿ ಕರೆಸಿದಾಗ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ ಬಂದಿದ್ದರು. ನಮ್ಮ ನಗರಸಭೆಯಲ್ಲಿ ಇಟ್ಟು ನಮ್ಮ ಶಮೀವುಲ್ಲಾ ಅವರು ಅಧ್ಯಕ್ಷರಾಗಿದ್ದರು. ಆ ಜಾಗವನ್ನು ಶಿಫಾರಸು ಮಾಡಿ ನಾವು ಕಳಿಸ್ತು, ಬೆಂಗಳೂರಿಗೆ ಹೋಯ್ತು. ಕ್ಯಾಬಿನೆಟ್ಟಲ್ಲಿ ಸಬ್ಜೆಕ್ಟ್ ಬಂತು. ಕ್ಯಾಬಿನೆಟ್ಟಲ್ಲಿ ಸಬ್ಜೆಕ್ಟ್ ಬಂದಾಗ ಆ ಸಬ್ಜೆಕ್ಟ್ ಏನಾಯ್ತು ಅಂತ ತಿಳ್ಕೊಳ್ಳೋಣ ಅಂತ ಕ್ಯಾಬಿನೆಟ್ ಮುಗಿದೋತು ಅಂತ ತಿಳ್ಕೊಂಡು ನಾನು ಕ್ಯಾಬಿನೆಟ್ ಹಾರಲಿಕ್ಕೆ ಹೋಗ್ಬಿಟ್ಟೆ. ಇಲ್ಲಿ ಕ್ಯಾಬಿನೆಟ್ ಮುಗಲ್ಲ ಕಡೆ ಏನೇ ಈಗಲೇ ಬತ್ತಿ ನಮ್ಮ ಸುವರ್ಣ ನ್ಯೂಸ್ನಲ್ಲಿ ಬಾರಿ ತೋರಿಸ್ಬಿಟ್ಟಿಲ್ಲ, ಶಿವಲಿಂಗೇಗೌಡರು ಮಂತ್ರಿ ಆದಮೇಲೆ ಕ್ಯಾಬಿನೆಟ್ ಹೊಡಿಕೆ ಹೋಗ್ಯಾರೆ ಅಂತ. ನಾನು ಈ ಉದ್ದೇಶಕ್ಕೆ ಹೋದೆ, ಅದೊಂದು ಮರ್ತು ಬಿಟ್ಟರು ಅಂತ ಹೇಳಿಲ್ಲ. ಮಾಡಿದ್ರೆ ಹೋಗಪ್ಪ, ಇನ್ನು ಕ್ಯಾಬಿನೆಟ್ ಇನ್ನು ಮುಗ್ದಲ್ಲ ಅಂತ ಹೇಳಿದ್ದೆ. ಆವಾಗ ಹಣನ ಭಾಳ ಕಡಿಮೆ ಮಾಡಿ ಕೊಟ್ಟು ಇವತ್ತು ಆ ನಿವೇಶನ ಆಗಿದೆ. ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಮತ್ತೆ ಪತ್ರಕರ್ತರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ನೀವ್ಯಾರು ಹೋಗಿ
ಯಾರ ಹತ್ರಲ್ಲೂ 10 ಪೈಸೆ ಕೇಳಬೇಡಿ. ಯಾಕೆಂದರೆ ದುಡ್ಡು ಕೇಳ್ತಾರೆ ಅನ್ನೋದು ಇದು ಬೇಡ. ನಾನೇ ಪೂರ್ಣ ಪ್ರಮಾಣದಲ್ಲಿ ಎಷ್ಟು ಹಣ ಆಗುತ್ತೆ ಅದನ್ನು ನಾವು ಒದಗಿಸಿಕೊಡ್ತೇನೆ. ಆ ಭವನವನ್ನು ಉತ್ತಮವಾದಂಥ ರೀತಿಯಲ್ಲಿ ನಿಮಗೂ ಅಲ್ಲೊಂದು ಭಾಳ ವ್ಯವಸ್ಥಿತವಾಗಿ ಹಾಸನದಲ್ಲಿ ಭಾಳ ಚೆನ್ನಾಗಿ ಕಟ್ಟಿದ್ವಿ. ಹಾಸನದಲ್ಲಿ ಕಟ್ಟಿದಂಗೆ ಕಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಅದಕ್ಕೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ನಾನು ಎಲ್ಲರ ಹತ್ರ ಸಹಾಯ ತಗೊಳ್ಳೋಣ ಅಂತ ಹೇಳಿದ್ದೆ. ಮುಂಚೆ ಹೇಳಿದ್ದೆ, ಈಗ ಹೇಳ್ತಾ ಇದ್ದೀನಿ ಸಭೆಯಲ್ಲಿ. ಸ್ವಲ್ಪ ವ್ಯತ್ಯಾಸ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಯಾರೂ ಇಲ್ಲ. ಆನಂದರವರ ನೇತೃತ್ವದಲ್ಲಿ ಈಗ ಆ ಭವನ ನಿರ್ಮಾಣ ಆಗುತ್ತೆ. ಆ ಭವನಕ್ಕೆ ಪೂರ್ಣ ಪ್ರಮಾಣದ ಹಣವನ್ನು ನಾನು ಒದಗಿಸ್ತೇನೆ. ಯಾರ ಹತ್ರಲ್ಲೂ ಹೋಗಿ 5 ಪೈಸೆ ಕೇಳೋಂಥ ಅವಶ್ಯಕತೆ ಇಲ್ಲ. ಅವರೇನಾದ್ರು ಕೊಡೋದಾದರೆ ಮಾನ್ಯುಮೆಂಟ್ಸು ನಿಮ್ಗೇನು ಬೇಕು ನಿಮ್ಮ ಸಂಘಕ್ಕೆ ಮಾನ್ಯುಮೆಂಟ್ಸ್ ಏನಾದರೂ ಕೊಡೋದಿದ್ರೆ, ದಾನ ಕೊಡೋದಿದ್ರೆ ಯಾರಾದರೂ ಪುಣ್ಯಾತ್ಮರು ಕೊಡಲಿ. ಆ ಕಟ್ಟಡದ ಜವಾಬ್ದಾರಿ ನಾನು ತಗೋತೀನಿ. ಅದು ಹಣ ಎಷ್ಟಾದ್ರೂ ಅದನ್ನು ಕಟ್ಟಿಸಿ ಲೋಕಾರ್ಪಣೆಯನ್ನು ಈ ಒಂದು 6 ತಿಂಗಳು 7 ತಿಂಗಳೊಳಗೆ ಮುಗಿಸ್ಕೊಡೋಣ. ಕೆಂಚೇಗೌಡರೆ ಯೋಚನೆ ಮಾಡೋದು ಮದನಗೌಡ್ರೆ, ಒಂದು 6 ತಿಂಗಳಲ್ಲೇ ಮುಗಿಸೋಣ. ಇವರೇ ಲೇಟ್ ಮಾಡಿ ಶಂಕುಸ್ಥಾಪನೆ ಹಾಕೋಕ್ಕೆ ಅದು ಒಪ್ಪದಾಗಿ 9 ತಿಂಗಳಾಗ್ತದೆ. ಚಿತಾಭಸ್ಮ ಇವತ್ತು ಕಸ್ತೂರಿಬಾ ಗಾಂಧಿ ಸ್ಮಾರಕ ಇವತ್ತೊಂದು ಎಲ್ಲ ಬಂದು ನಾವಿಲ್ಲಿ ಕಾರ್ಯಕ್ರಮ ಇಡೀ ನಮ್ಮ ರಾಜ್ಯದಲ್ಲೇ ಮಾದರಿ ಮಾಡಿರುವಂಥ ಸೇವೆ ಅವರಿಗೆ ಸಿಕ್ಕಿದೆ, ಅವಕಾಶ ಆಗಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಇದೊಂದು ಭಾಳಷ್ಟು ಸಮಯ ಸಿಗ್ತಾ, ಯಾಕಂದರೆ ನಾವೆಲ್ಲ ಮನುಷ್ಯರು, ಹಾಗೆ ಹೋಗಬಾರ್ದು. ಮನುಜ ಕುಲದ ಜನನ ಲಾಭ ಯಾವುದು ಅಂತ ಅಂದರೆ ನಾನು ಯಾರೆಂದು ತಿಳಿಯುವುದು. ಭಗವಂತ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಹೋದರೆ ಸದಾಕಾಲ ಅದು ಸ್ಮರಣೆ ಮಾಡುವಂಥ ಅವಕಾಶಗಳಾಗ್ತದೆ. ಸುಮ್ಮನೆ ಬಂದವರಲ್ಲ, ಹೋರಾಟ. ನಮ್ಮ ಆದಿಚುಂಚನಗಿರಿ ಇಂದಿನ ಜಗದ್ಗುರುಗಳಾದಂತಹ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಪ್ರವಾಸ ಬಂದಂಥ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಹಳ್ಳಿಗೆ ಹೋಗಿ ಮಠಕ್ಕೆ ಭಿಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಶಿವಲಿಂಗೇಗೌಡರು ಕೂಡ ನಮ್ಮ ಪೂಜ್ಯ ಮಹಾಸ್ವಾಮೀಜಿಯವರ ಆಶೀರ್ವಾದ ಮುಖಾಂತರ ಅವರು ಕೂಡ ಹೋಗಿ ದೊಡ್ಡವ್ರ ಜೊತೆ ಹೇಳ್ತೀವಿ, ಸ್ವಾಮಿಗಳು ಹೆಂಗೆಂಗೋ ಅಂತ ನಾವು ಹತ್ರನೇ ಹೋಗ್ತಿರ್ಲಿಲ್ಲ. ನಾವು ಭಾಳ ನಾವೆಲ್ಲ ಸುಮ್ಮನೆ ನಾವು ಹತ್ರ ಹೋಗಲಿಕ್ಕೆ ಸಾಧ್ಯ ಆಗಿ ಯಾರನ್ನೂ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಗುರುಗಳು ಬಂದಂಥ ಸಂದರ್ಭದಲ್ಲಿ ಅವತ್ತು ಅವರು ಆಡಿದಂಥ ಮಾತುಗಳು ನನ್ನ ಹೃದಯದಲ್ಲಿ ನಾಡ್ತು. ಅದು ನನಗೆ ಇವತ್ತು ಪ್ರೇರಣೆ ಕೊಟ್ಟು ಇವತ್ತು ಒಬ್ಬ ಹಳ್ಳಿ ಮಗನಾಗಿ, ಭೂಮಿ ಮಗನಾಗಿ ಇವತ್ತು ಭಗವಂತ ಏನು ಯಾಕಂತ ಇವತ್ತು ಒಂದು ಶಾಶ್ವತವಾಗಿ ಮಾಡುವಂಥ ಕೆಲಸಗಳು ಮಾಡೋದಿದೆಯಲ್ಲ, ಅದು ಭಾಳ ಕಷ್ಟ. ಯಾಕಂತ ಅಂದರೆ ಆನೆಯಷ್ಟು ಕೆಲಸ ಮಾಡಿ ಇರುವೆಯಷ್ಟು ಪ್ರಚಾರ ತಗೊಳ್ಳೋರು ನಮ್ಮ ಶಿವಲಿಂಗೇಗೌಡರು. ಕೆಲವರು ಇರುವೆಯಷ್ಟು ಕೆಲಸ ಮಾಡಿ ಆನೆಯಷ್ಟು ಪ್ರಚಾರ ತಗೊಳ್ಳೋರು ಬೇಕಾದಷ್ಟು ಜನ ಇರ್ತಾರೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀವಿ ಅಂತ ಎಲ್ಲ ಸಮುದಾಯಕ್ಕೆ ಇವತ್ತು ಅರಸೀಕೆರೆಯಲ್ಲಿ ನಮ್ಮ ಈಗಿನ ಜಗದ್ಗುರು ಡಾಕ್ಟರ್ ನಿರ್ಮಲ ಮಹಾಸ್ವಾಮೀಜಿಯವರ ಅರಸೀಕೆರೆ ಪ್ರವಾಸದ ಒಂದು ಸಮಯದಲ್ಲಿ ಹಳ್ಳಿಗೆ ಹೋದಂಥ ಸಂದೇಗೌಡ್ರೆ ಹಳ್ಳಿಗೂ ಸಮುದಾಯ ಭವನವನ್ನು ಕಟ್ಟಿಸ್ಕೊಟ್ಟಿದ್ದೀರಿ, ಹಳ್ಳಿ ರಸ್ತೆಗಳನ್ನ ನಿರ್ಮಾಣವನ್ನು ಮಾಡಿದಿರಿ. ಇವತ್ತು ಅವಕಾಶ ಭಗವಂತ ಒಳ್ಳೆಯದಾಗಲಿ ಅಂತೇಳಿ ಎಲ್ಲ ಇವತ್ತು ಬರೀ ಆದಿಚುಂಚನಗಿರಿ ಮಠ ಅಂತ ಅಲ್ಲ, ಇವತ್ತು ಕೋಡಿ ಮಠದ ಪರಮ ಪೂಜ್ಯರಾಗಿರ್ಬೋದು, ಎಲ್ಲ ಸಮುದಾಯದ ಅನೇಕ ನಮ್ಮ ಅರಸೀಕೆರೆಯಲ್ಲಿ ಎಲ್ಲ ಸಮುದಾಯದ ಒಂದು ಭವನವನ್ನು ನಿರ್ಮಾಣವನ್ನು ಮಾಡಿಕೊಟ್ಟಿದ್ದಾರೆ. ಬಸ್ ಸ್ಟ್ಯಾಂಡಲ್ಲಿ ಬಸವೇಶ್ವರ ಒಂದು ಸ್ವಾಮಿ ಪ್ರತಿಮೆಯನ್ನು ಅನಾವರಣ ಮಾಡಿದ್ದಾರೆ. ಈ ಕಡೆ ಸಂಗೊಳ್ಳಿ ರಾಯನ ಒಂದು ಪ್ರತಿಮೆ ಅನಾವರಣವನ್ನು ಕೂಡ ಅವರು ಮಾಡಿಕೊಟ್ಟಿದ್ದಾರೆ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನಮ್ಮ ಸಾಹಿತ್ಯ ಋಷಿ ಏನು ಕುವೆಂಪು ಅವರು ಆಡಿದಂಥ ಒಂದು ನಡೆಯನ್ನು, ಅವರ ಆಶೀರ್ವಾದವನ್ನು ಸ್ವೀಕರಿಸಿ ಇವತ್ತು ಎಲ್ಲ ಸಮುದಾಯದ ಜೊತೆಯಲ್ಲಿ ನಮ್ಮ ಶಿವಲಿಂಗೇಗೌಡರ ಸೇವೆಯನ್ನು ಮಾಡ್ತಾರೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಅದು ನೀವು ಎಚ್ಚರಿಸಿರುವಂಥ ಇವತ್ತು ನಮ್ಮ ಪತ್ರಿಕೆಗಳು ಶಿವಲಿಂಗೇಗೌಡರು ಒಳ್ಳೆ ಮಾತಾಡಿದ್ವಿ. ಇವತ್ತು ಯೂಟ್ಯೂಬು ಮತ್ತು ಮೀಡಿಯಾ ಏನೇ ಇದ್ರೂ ಕೂಡ ರೈಟಿಂಗ್ ಇದೆಯಲ್ಲ, ಅದಕ್ಕೆ ಹೇಳ್ತೀವಿ ಭಾಳ ಪೆನ್ನು ಕತ್ತಿಗಿನ್ನ ಹರಿತವಾದದ್ದು ಅಂತೇಳಿ. ನೀವು ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರ ಪತ್ರಿಕಾ ವರದಿಗಾರರು